ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ ಇಂದ ಯಾರಿಗೆ ಟಿಕೆಟು, ಬಿಜೆಪಿಯಿಂದ ಯಾರಿಗೆ ಟಿಕೆಟು ಅನ್ನುವಂತಹ ಗೊಂದಲ ಇತ್ತು ಎರಡೂ ಕ್ಷೇತ್ರದಲ್ಲೂ. ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇನೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲೂ ಕೂಡ. ಈಗ ನಾವು ದಾವಣಗೆರೆ ವಿಚಾರಕ್ಕೆ ಬರೋದಾದ್ರೆ, ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೂಡ ಸಿಕ್ಕಾಯಿತು. ಆದರೆ ಇಲ್ಲಿ ಒಂದಾದ ಮೇಲೊಂದರಂತೆ ಸಮರ್ಥ್ ಒಂದ್ ರೀತಿಯಲ್ಲಿ ಸಮರ್ಥರಿದ್ದಾರಾ ಚುನಾವಣೆಯನ್ನ ಎದುರಿಸೋದಕ್ಕೆ ಅನ್ನುವಂತಹ ಒಂದು ಪ್ರಶ್ನೆ ಒಂದು ಕಡೆಯಾದ್ರೆ, ಒಂದಾದ ಮೇಲೊಂದರಂತೆ ಕಗ್ಗಂಟು. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ತೆರವಾಗಿದ್ದಂತಹ ಕ್ಷೇತ್ರ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸಾಕಷ್ಟು ಗೊಂದಲದ ಗೂಡಾಗತ್ತೆ. ಯಾಕಂತ ಹೇಳಿದ್ರೆ, ಅಲ್ಲಿ ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ಕೊಡಬೇಕು ಅನ್ನುವಂತಹ ವಿಚಾರ. ಕೊನೆಗೆ ಅಳದು ತೂಗಿ ಹಂಗೂ ಹಿಂಗೂ ಮಾಡಿ ನಿನ್ನೆ ಕಾಂಗ್ರೆಸ್ ಇಂದ ಸಮರ್ಥ್ ಅವರಿಗೆ ಟಿಕೆಟ್ ಕೂಡ ಅನೌನ್ಸ್ ಆಗುತ್ತೆ. ಆದ್ರೆ ಈಗ ಕಾಂಗ್ರೆಸ್ಗೆ ಕಗ್ಗಂಟಾಗಿ ಪರಿಣಮಿಸಿರೋದು ಅಲ್ಪಸಂಖ್ಯಾತರು, ಮುಸ್ಲಿಮರು. ಅಲ್ಲಿ ಮುಸ್ಲಿಂ ಮತಗಳು ಕೂಡ ನಿರ್ಣಾಯಕವಾಗಿರೋದ್ರಿಂದ ಮುಸ್ಲಿಮರು ತಿರುಗಿ ಬಿದ್ದಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲ್ಲ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಬೇಕಿತ್ತು. ಈ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಷಗಳಿಂದ ಅಲ್ಪಸಂಖ್ಯಾತರು ಕೂಡ ಕ್ಷೇತ್ರಕ್ಕೆ ದುಡಿದಿದ್ದಾರೆ, ಅವರಿಗೆ ಟಿಕೆಟ್ ಕೊಡಬೇಕಾಗಿತ್ತು. ಆದರೆ ಅವರನ್ನ ಬಿಟ್ಟು ತಲತಲಾಂತರಗಳಿಂದ ಫ್ಯಾಮಿಲಿ ಒಬ್ಬರ ತಕ್ಕ ಒಬ್ರು, ಶಾಮನೂರು ಶಿವಶಂಕರಪ್ಪ ಅವರು, ಎಸ್ ಮಲ್ಲಿಕಾರ್ಜುನ್ ಅವರಾಯ್ತು, ಅವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಅವರಾಯ್ತು, ಈಗ ಅವರ ಮೊಮ್ಮಗ ಸಮರ್ಥನನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಲಾಗಿದೆ. ಸೊ ಹಾಗಾಗಿ ನಾವೆಲ್ಲಿಗೆ ಹೋಗಬೇಕು, ನಾವು ಹಾಗಾದ್ರೆ ಏನು, ಇಷ್ಟು ವರ್ಷ ಪಕ್ಷಕ್ಕೆ ನಾವೇನು ಮಾಡಿದ್ದೀವಿ, ಇದು ಪಕ್ಷ ನಮ್ಮನ್ನ ಯಾವ ರೀತಿ ಗಣನೆಗೆ ತೆಗೆದುಕೊಂಡಿದೆ ಅಂತ ಹೇಳಿ ಅಲ್ಪಸಂಖ್ಯಾತರು, ಮುಸ್ಲಿಂ ಮುಖಂಡರು ರೊಚ್ಚಿಗೆದ್ದಿದ್ದಾರೆ. ಇದು ಈಗ ಸಮರ್ಥ್ ಅವರಿಗೆ ತಲೆನೋವಾಗಿ ಪರಿಣಮಿಸಿದೆ. ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇರೋದು. ಈ ಕಡೆ ಬಂಡಾಯ, ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ 23 ಕೊನೆಯ ದಿನಾಂಕ ಆಗಿರೋದ್ರಿಂದ ಇವತ್ತು ದೊಡ್ಡ ದೊಡ್ಡ ಹೈಡ್ರಾಮಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ದಾವಣಗೆರೆಯತ್ತ ತೆರಳುತ್ತಾ ಇದ್ದಾರೆ. ಅಲ್ಲಿ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಇರ್ತಾರೆ. ಈ ಎಲ್ಲಾ ಬೆಳವಣಿಗೆಯ ಮಧ್ಯೆ ಮುಸ್ಲಿಂ ಮುಖಂಡರನ್ನ ಯಾವ ರೀತಿ ಅವರ ಮನವೊಲಿಸುವಂತಹ ಪ್ರಯತ್ನ ಆಗುತ್ತೆ, ಕಾಂಗ್ರೆಸ್ಸು ಹೇಗೆ ಅವರ ಮನವನ್ನ ಒಲಿಸ್ತಾರೆ ಅನ್ನೋದು ಒಂದು ರೀತಿಯಲ್ಲಿ ಯಕ್ಷ ಪ್ರಶ್ನೆಯಾಗಿದೆ. ನೋಡಿ, ಒಂದು ಕಡೆ ಕಾಂಗ್ರೆಸ್ಗೆ ಕಗ್ಗಂಟಾಗಿದ್ದಂತಹ ಅಲ್ಪಸಂಖ್ಯಾತರ ಫೈಟ್ನ ಬಿಸಿ ಇದೀಗ ಶಾಮನೂರು ಫ್ಯಾಮಿಲಿಗೆ ತಟ್ಟುವಂತಹ ಭೀತಿ ಎದುರಾಗಿದೆ. ಕೈ ಅಭ್ಯರ್ಥಿಯಾಗಿ ಬಿ ಫಾರಂ ಅನ್ನು ಪಡೆದಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ ಅವರು. ಟಿಕೆಟ್ ಜಟಾಪಟಿಯ ನಡುವೆ ದಾವಣಗೆರೆ ಮುಸ್ಲಿಂ ಮುಖಂಡರು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನೋಡಿ, ಕಾಂಗ್ರೆಸ್ನಿಂದ ಮುಸ್ಲಿಂ ಮುಖಂಡರು ದೂರ, ಕಾಂಗ್ರೆಸ್ ಅಂದ್ರೆ ಮುಸ್ಲಿಮು, ಮುಸ್ಲಿಮರ್ ಅಂದ್ರೆ ಕಾಂಗ್ರೆಸ್ಸು ಅಂತ ಹೇಳಲಾಗ್ತಾ ಇತ್ತು. ಅಲ್ಲಿ ದಾವಣಗೆರೆಯಲ್ಲಿ ಒಂದಷ್ಟು ಮುಸ್ಲಿಮರ ಮತಗಳು ಕೂಡ ನಿರ್ಣಾಯಕವಾಗುತ್ತೆ. ಆದರೆ ಈಗ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಮುಸ್ಲಿಮರು, ಮುಸ್ಲಿಂ ಮುಖಂಡರು ದೂರ ಉಳಿದಿದ್ದಾರೆ. ಒಂದಷ್ಟು ಜನ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ನೋಡಿ, ಈಗ ಆಲ್ರೆಡಿ 20ಕ್ಕೂ ಹೆಚ್ಚು ಮುಸ್ಲಿಂ ಮುಖಂಡರು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ನೋಡಿ, ಸಮರ್ಥ್ ವಿರುದ್ಧ ಸಾದಿಕ್ ಪೈಲ್ವಾನ್ ಈಗ ಆಲ್ರೆಡಿ ಫೈಟ್ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ ಮುಖಂಡರಾದಂತಹ ಸಾದಿಕ್ ಪೈಲ್ವಾನ್ ಪ್ರಮುಖ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ನನಗೆ ಟಿಕೆಟ್ ಸಿಗುತ್ತೆ ಕಾಂಗ್ರೆಸ್ನಿಂದ, ಕಾಂಗ್ರೆಸ್ಸು ಅಲ್ಪಸಂಖ್ಯಾತರಿಗೆ ಮಣೆ ಹಾಕುತ್ತೆ, ಹಿಂದ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಕೈ ಬಿಡಲ್ಲ ಅಂತ ಹೇಳಿ ಒಂದಷ್ಟು ಜನ ಮುಸ್ಲಿಂ ಮುಖಂಡರು. ಆಗ ಕಳೆದ ಕೆಲ ದಿನಗಳ ಹಿಂದೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ದಾವಣಗೆರೆ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡೋದು ಬೇಡ, ಅಲ್ಪಸಂಖ್ಯಾತರಿಗೆ, ಮುಸ್ಲಿಂ ಮುಖಂಡರುಗಳಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾರೆ. ಆಗ
ಜಮೀರ್ ಅದರ ಜೊತೆಗೆ ಎಸ್ ಮಲ್ಲಿಕಾರ್ಜುನ ಅವರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ಏಕವಚನದಲ್ಲೇ ಎಸ್ ಮಲ್ಲಿಕಾರ್ಜುನ ಅವರು ಜಮೀರ್ ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ. ಆಗ ಒಂದಿಷ್ಟು ಜನ ಮುಸ್ಲಿಂ ಮುಖಂಡರುಗಳು ಎಂಟ್ರಿ ಕೊಟ್ಟು ಅದು ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಬೂದಿ ಮುಚ್ಚದ ಕೆಂಡದ ರೀತಿಯಲ್ಲಿತ್ತು. ಜಮೀರ್ ಅವರು ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗ್ತಾರೆ ತಮ್ಮ ಸಚಿವ ಸ್ಥಾನಕ್ಕೆ. ಇಷ್ಟೆಲ್ಲ ಹೈ ಡ್ರಾಮಾಗಳ ನಡುವೆ ಕೊನೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡು ಅಳದು ತೂಗಿ ಸಮರ್ಥ್ ಅವರನ್ನೇ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿ ಬಿ ಫಾರ್ಮ್ ಕೂಡ ಕೊಟ್ಟಾಯ್ತು. ಇವತ್ತು ಎಲ್ಲರ ಸಮ್ಮುಖದಲ್ಲಿ ಮತ್ತೊಮ್ಮೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗ ಆಲ್ರೆಡಿ ಸಮರ್ಥ್ ಅವರು, ಇದೆಲ್ಲದರ ನಡುವೆ ಸಮರ್ಥ್ ಅವರಿಗೆ ಒಂದು ಕಡೆಯಲ್ಲಿ ಇಕ್ಕಟ್ಟಿಗೆ ಸಿಲುಕಾಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ ಟ್ರಬಲ್ ಮೇಲೆ ಟ್ರಬಲ್ ಶುರುವಾಗಿದೆ. ಕಾರಣ ಈಗ ಮುಸ್ಲಿಂ ಮುಖಂಡರುಗಳು ಯಾವುದೇ ಕಾರಣಕ್ಕೂ ಕೂಡ ನಾವು ಬೆಂಬಲವನ್ನ ಕೊಡೋದಿಲ್ಲ, ಸಮರ್ಥ್ ಪರ ನಿಲ್ಲೋದಕ್ಕೆ ನಾವು ಹಿಂದೇಟನ್ನ ಹಾಕ್ತಾ ಇದ್ದೀವಿ ಅಂತ ಹೇಳಿ ಬಹಿರಂಗವಾಗಿ ಹೇಳ್ತಾ ಇರೋದ್ರಿಂದ ಈಗ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಅವರಿಗೆ ಬಂಡಾಯದ ಬಿಸಿ ಎದುರಾಗೋದ್ರಲ್ಲಿ ಎರಡು ರೀತಿಯ ಮಾತಿಲ್ಲ. ಬಂಡಾಯದ ಬಿಸಿ ತಟ್ಟುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಗೈರಾಗ್ತಾರೆ. ಸೊ ಹಾಗಾಗಿ ಇಲ್ಲಿ ಈ ಎಲ್ಲ ಗೊಂದಲವನ್ನ ಸಿಎಂ ಸಿದ್ದರಾಮಯ್ಯ ಅವರು ಅದರ ಜೊತೆಗೆ DCM DK ಶಿವಕುಮಾರ್ ಅವರು ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಒಂದು ಕಡೆ ಜಮೀರ್ ಅವರು ಕೂಡ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ನಾಮಪತ್ರ ಸಲ್ಲಿಕೆ ಮಾಡುವಂತಹ ವೇಳೆ. ಒಟ್ಟಾರೆ ಈ ದಾವಣಗೆರೆ ಉಪಚುನಾವಣೆಯ ಟಿಕೆಟ್ ಜಟಾಪಟಿ, ಟಿಕೆಟ್ ಅಂತೂ ಸಿಕ್ತು ಸಮರ್ಥ್ ಅವರಿಗೆ, ಆದರೆ ಈ ಮುಸ್ಲಿಂ ಮುಖಂಡರ ಬಿಸಿ ಏನಿದೆ ಇದನ್ನ ಯಾವ ರೀತಿ ಶಮನ ಮಾಡ್ತಾರೆ, ಈ ಸಮರ್ಥ್ ಅವರಿಗೆ ಸಿಗ್ತಾ ಇರುವಂತಹ ಶಾಕ್ ಮೇಲಿನ ಶಾಕ್ ಯಾವ ರೀತಿ ಶಮನ ಆಗುತ್ತೆ, ಇದು ಸಿಎಂ ಸಿದ್ದರಾಮಯ್ಯ ಅವರು ಅದರ ಜೊತೆಗೆ DCM DK ಶಿವಕುಮಾರ್ ಅವರಿಗೆ ಬಿಟ್ಟಂತಹ ವಿಚಾರ. ಆ ಬಂಡಾಯವನ್ನ ಶಮನ ಮಾಡೋದ್ರಲ್ಲಿ ಸಕ್ಸಸ್ ಆಗ್ತಾರಾ ಇಲ್ವಾ ಕಾದು ನೋಡಬೇಕಾಗತ್ತೆ.